ಹಲೋ ಬಾಸ್, ಹೇಗಿದ್ದೀರಾ? IPL ಹಬ್ಬ ಶುರುವಾಗಿದೆ. ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಅಖಾಡದಲ್ಲಿ ಮೊದಲನೇ ಮ್ಯಾಚ್ SRH ವಿರುದ್ಧ. ಹೈದರಾಬಾದ್ ಬ್ಯಾಟಿಂಗ್ ನೋಡ್ತಾ ಇದ್ರೆ ಒಂಥರ ರೋಲರ್ ಕೋಸ್ಟರ್ ರೈಡ್ ತರ ಇತ್ತು. ಅದರ ಕಂಪ್ಲೀಟ್ ಡೀಟೇಲ್ಸ್ ನ ಇವತ್ತು ನಾನು ಕೊಡ್ತೀನಿ. ಪವರ್ ಪ್ಲೇ ನಲ್ಲಿ ಜಾಕೋಬ್ ಡಫಿ ಅವರ ಅಬ್ಬರ. SRH ಕತೆ ಶುರುನಲ್ಲೇ ಸ್ವಲ್ಪ ಡಲ್ ಆಯ್ತು ಅಂತಾನೆ ಹೇಳ್ಬೋದು. RCB ಪರ ಡೆಬ್ಯೂ ಮಾಡಿದ ಕಿವಿ ಬೌಲರ್ ಜಾಕೋಬ್ ಡಫಿ ಬೆಂಕಿ ಬೌಲಿಂಗ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಒಂದೇ ಓವರ್ ನಲ್ಲಿ ಡೇಂಜರಸ್ ಓಪನರ್ಸ್ ಆದ ಅಭಿಷೇಕ್ ಶರ್ಮಾ 7 ರನ್ ಹೊಡೆದ್ರು, ಮತ್ತೆ ಟ್ರಾವಿಸ್ ಹೆಡ್ 11 ರನ್ ಹೊಡೆದ್ರು. ಇಬ್ಬರಿಗೂ ಪೆವಿಲಿಯನ್ ಹಾದಿಯನ್ನ ತೋರಿಸಿದ್ದಾರೆ. ಪವರ್ ಪ್ಲೇ ಮುಗಿಯುವಷ್ಟರಲ್ಲಿ SRH 29 ರನ್ಗೆ 3 ವಿಕೆಟ್ ಕಳ್ಕೊಂಡಿತ್ತು. ಹಾಗೆ ಇಶಾನ್ ಕಿಶನ್ ಅವರ ಕ್ಯಾಪ್ಟನ್ ನಾಕ್. ಮ್ಯಾಚ್ ಟರ್ನ್ ಆಗಿದೆ ಇಲ್ಲಿ. SRH ಪರ ಈ ಬಾರಿ ಕ್ಯಾಪ್ಟನ್ ಆಗಿ ಬಂದ ಇಶಾನ್ ಕಿಶನ್ ಅವರು ಅಕ್ಷರಶಃ ಅಬ್ಬರಿಸಿದ್ರು ಅಂತಾನೆ ಹೇಳ್ತೀನಿ. ಕೇವಲ 38 ಎಸೆತಗಳಲ್ಲಿ 80 ರನ್, ಇದರಲ್ಲಿ 8 ಬೌಂಡ್ರಿ ಮತ್ತೆ 5 ಬಿಗ್ ಸಿಕ್ಸರ್ ಗಳಿದ್ವು. ಇವರಿಗೆ ಹೆನ್ರಿಚ್ ಕ್ಲಾಸನ್ ಅವರು 31 ರನ್ ಹೊಡೆದು ಸಾಥ್ ನೀಡಿದ್ರು ಅಂತ ಹೇಳ್ಬೋದು. ಇವರಿಬ್ಬರ 97 ರನ್ಗಳ ಜೊತೆಯಾಟದಿಂದ SRH ಟೀಮ್ ಮ್ಯಾಚ್ ಗೆ ವಾಪಸ್ ಬಂದು ಅಂತಾನೆ ಹೇಳ್ಬೋದು. ಇನ್ನು ಅನಿಕೇತ್ ಅವರ ಫಿನಿಶಿಂಗ್ ಟಚ್. ಕೊನೆಯಲ್ಲಿ ಅನಿಕೇತ್ ವರ್ಮಾ ಅನ್ನೋ ಆ ಅನ್ಕ್ಯಾಪ್ಡ್ ಪ್ಲೇಯರ್ ಮಾತ್ರ ಮಸ್ತಾಗಿ ಬ್ಯಾಟಿಂಗ್ ಆಡಿದ್ರು. ಕೇವಲ 18 ಬಾಲ್ ನಲ್ಲಿ 43 ರನ್ ಹೊಡೆದು ಸ್ಕೋರ್ ಅನ್ನ 200ರ ಗಡಿ ದಾಟಿಸ್ತಾರೆ ಗುರು. ಕೊನೆಗೆ SRH 20 ಓವರ್ ನಲ್ಲಿ 9 ವಿಕೆಟ್ ಕಳ್ಕೊಂಡು 201 ರನ್ ಗಳಿಸಿದೆ. ಹೈದರಾಬಾದ್ ತಂಡದ ಬ್ಯಾಟಿಂಗ್ ಬೆನ್ನೆಲುಬು ಅಂದ್ರೆ ಅದು ಹೆನ್ರಿಚ್ ಕ್ಲಾಸನ್. ಪಿನ್ ಬೌಲಿಂಗ್ ಬಂತು ಅಂದ್ರೆ ಸಾಕು, ಈ ಮನುಷ್ಯ ಸುಮ್ನೆ ಇರಲ್ಲ. ಇವತ್ತು ಕೂಡ ಕೃಣಾಲ್ ಪಾಂಡ್ಯ ಓವರ್ ನಲ್ಲಿ ಒಂದು ಲಾಂಗ್ ಸಿಕ್ಸ್ ಹೊಡೆದಿದ್ ರೀತಿ ನೋಡಿದ್ರೆ ಮೈದಾನದಲ್ಲಿದ್ದ ಫ್ಯಾನ್ಸ್ ಎಲ್ಲ ಫುಲ್ ಫಿದಾಗಿ ಹೋಗ್ಬಿಟ್ರು. ಒಂದ್ ಕಡೆ ಇಶಾನ್ ಕಿಶನ್ ರನ್ ಮಳೆ ಹರಿಸ್ತಾ ಇದ್ರೆ, ಇನ್ನೊಂದ್ ಕಡೆ SRH ವಿಕೆಟ್ ಗಳು ಪಟಪಟ ಅಂತ ಉದುರೋಗ್ತಾ ಇದ್ವು. ನಿತೀಶ್ ಕುಮಾರ್ ರೆಡ್ಡಿ ಮತ್ತೆ ಹರ್ಷಲ್ ಪಟೇಲ್ ತಲಾ ಒಂದೊಂದ್ ರನ್ಗೆ ಔಟ್ ಆಗಿದ್ದು ಹೈದರಾಬಾದ್ ತಂಡಕ್ಕೆ ಒಂದು ದೊಡ್ಡ ಹಿನ್ನಡೆನೆ ಆಯ್ತು ಅಂತ ಹೇಳ್ಬೋದು. ಈ ವಿಕೆಟ್ ಗಳು ಬಿದ್ದಿಲ್ಲ ಅಂದಿದ್ರೆ ಸ್ಕೋರ್ ಆರಾಮಾಗಿ 230 ರನ್ ದಾಟ್ತಿತ್ತು. ರೊಮಾರಿಯೋ ಶೆಫರ್ಡ್ ಅವರ ಮಾರಕ ಬೌಲಿಂಗ್ ಬಗ್ಗೆ ಮಾತಾಡೋದಾದ್ರೆ, ಬೆಂಗಳೂರು ಬೌಲಿಂಗ್ ಅಂದ ತಕ್ಷಣ ರನ್ ಕೊಡ್ತಾರೆ ಅನ್ನೋ ಟ್ರೋಲ್ ಒಂದ್ ಕಡೆ ಇದ್ರೆ, ರೊಮಾರಿಯೋ ಶೆಫರ್ಡ್ ಇವತ್ತು ತೋರಿಸಿದ್ದು ಬೇರೆನೆ ಆಟ. ರನ್ ಕೊಟ್ರು ಕೂಡ ನಿರ್ಣಾಯಕ ಸಮಯದಲ್ಲಿ 3 ವಿಕೆಟ್ ಕಿತ್ತು SRH ತಂಡದ ರನ್ ವೇಗಕ್ಕೆ ಬ್ರೇಕ್ ಅನ್ನ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು RCB ಬೌಲಿಂಗ್ ಹೆಂಗಿತ್ತಂದ್ರೆ, ಜಾಕೋಬ್ ಡಫಿ ಅವರು 4 ಓವರ್ ಅಲ್ಲಿ 22 ರನ್ ಕೊಟ್ಟು 3 ವಿಕೆಟ್ ನ ತಗೊಂಡ್ರು. ಸೂಪರ್ ಸ್ಪೆಲ್ ಅಂತಾನೆ ಹೇಳ್ಬೋದು. ರೊಮಾರಿಯೋ ಶೆಫರ್ಡ್ ಅವಾಗ್ಲೇ ಹೇಳ್ದಂಗೆ 3 ವಿಕೆಟ್ ತಗೊಂಡ್ರು, ಆದ್ರೆ ಸ್ವಲ್ಪ ರನ್ ಜಾಸ್ತಿನೇ ಕೊಟ್ಟಿದ್ದಾರೆ. ಫಿಲ್ ಸಾಲ್ಟ್ ಇಶಾನ್ ಕಿಶನ್ ಅವರ ಕ್ಯಾಚ್ ಹಿಡಿದ ರೀತಿ ಮಾತ್ರ ಅಮೇಸಿಂಗ್ ಆಗಿತ್ತು ಅಂತಾನೆ ಹೇಳ್ತೀನಿ. ಇನ್ನು ನಮ್ಮ RCB ಬ್ಯಾಟಿಂಗ್ ಕಡೆ ಬರೋದಾದ್ರೆ, ಏನ್ ಮ್ಯಾಚ್ ಇವರು, ಪ್ರತಿಯೊಬ್ರು ಚೆನ್ನಾಗಿ ಆಡಿದ್ದಾರೆ ಅಂತಾನೆ ಹೇಳ್ತೀನಿ. ಇವತ್ತು ಸ್ಟೇಡಿಯಂ ನಲ್ಲಿ ನಡೆದಿದ್ದು ಬರೀ ಮ್ಯಾಚ್ ಅಲ್ಲ, ಅದು ಪಕ್ಕಾ ರಿವೆಂಜ್ ಅಂತಾನೆ ಹೇಳ್ತೀನಿ. ಕಳೆದ ಸಲದ ಕತೆ ಬೇರೆ, ಈ ಸಲದ ಹವಾನೆ ಬೇರೆ. 202 ರನ್ ಟಾರ್ಗೆಟ್ ಅಂದ ತಕ್ಷಣ ಸ್ವಲ್ಪ ಭಯ ಇತ್ತು, ಆದ್ರೆ ನಮ್ಮ RCB ಹುಡುಗರು ಅದನ್ನ 15 ಓವರ್ಗೆ ಮುಗಿಸ್ಬಿಟ್ರು. ಅಂದ್ರೆ ನಂಬ್ತೀರಾ? ಡಿಫೆಂಡಿಂಗ್ ಚಾಂಪಿಯನ್ಸ್ ಅಂದ್ರೆ ಹೀಗೆ ಇರಬೇಕು. ಮೊದಲನೇದಾಗಿ ನಮ್ಮ ಕಿಂಗ್ ಕೊಹ್ಲಿ ಬಗ್ಗೆ ಮಾತಾಡ್ಲೇಬೇಕು. ಅವ್ರು ಹೊಡೆದ ಆ ಸಿಕ್ಸರ್ ಗಳು ಬರೀ ಸಿಕ್ಸರ್ ಅನ್ನೋದಕ್ಕಿಂತ ಬ್ಯೂಟಿಫುಲ್ ಸಿಕ್ಸ್ ಅಂತ ಕರೀಬಹುದು. ಚೇಸ್ ಮಾಸ್ಟರ್ ಅಂತ ಮತ್ತೆ ಪ್ರೂವ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇವರು ಕೇವಲ 38 ಬಾಲ್ಗೆ 69 ರನ್ ಸಿಡಿಸಿ ಪಂದ್ಯದ ಗತಿಯನ್ನೇ ಬದಲಿಸಿದ್ರು ಅಂತ ಹೇಳ್ತೀನಿ. ಅಷ್ಟೇ ಅಲ್ಲ, ಈ ಸೀಸನ್ ಮುಗಿಯೋಷ್ಟರಲ್ಲಿ ವಿರಾಟ್ ಕೊಹ್ಲಿ 9,000 IPL ರನ್ ಪೂರೈಸೋ ಮೊದಲನೇ ವ್ಯಕ್ತಿ ಕೂಡ ಆಗ್ತಾರೆ, ಅದರಲ್ಲಿ ಡೌಟೇ ಇಲ್ಲ. ದೇವದತ್ ಪಡಿಕಲ್ ಬಗ್ಗೆ ಮಾತಾಡೋದಾದ್ರೆ, ಇನ್ನೊಂದ್ ಕಡೆ ನಮ್ಮ ಮೈಸೂರು ಹುಡುಗ ದೇವದತ್ ಪಡಿಕಲ್ ಅಕ್ಷರಶಃ ಅಬ್ಬರಿಸಿದ್ರು ಅಂತಾನೆ ಹೇಳ್ಬೋದು. 26 ಬಾಲ್ಗೆ 61 ರನ್ ಗುರು, 7 ಬೌಲ್ಡ್ರಿ, 4 ಸಿಕ್ಸರ್ ಹೊಡೆದ್ರು. SRH ಬೌಲರ್ ಗಳಿಗೆ ಎಲ್ಲಿ ಹಾಕ್ಬೇಕು ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ. ಪವರ್ ಪ್ಲೇ ನಲ್ಲಿ ಮ್ಯಾಚ್ ಅನ್ನ ನಮ್ ಕಡೆ ತೆಗೆಸ್ಬಿಟ್ರು ಅಂತಾನೆ ಹೇಳ್ಬೋದು. ಹಾಗೆ ನಮ್ಮ ಕ್ಯಾಪ್ಟನ್ ರಜತ್ ಪಟಿದಾರ್ ಕೂಡ ಏನು ಕಮ್ಮಿ ಇರ್ಲಿಲ್ಲ. 12 ಬಾಲ್ಗೆ 31 ರನ್ ಚಚ್ಚಿದ್ರು. ಈ SRH ವಿರುದ್ಧ ಈಗ ಗೆಲುವು ನಮ್ಗೆ ಬೇಕಿತ್ತು. ಮೊದಲನೇ ಮ್ಯಾಚ್ ನಲ್ಲಿ ಇಷ್ಟು ದೊಡ್ಡ ವಿಕ್ಟರಿ ಸಿಕ್ಕಿರೋದು ತಂಡದ ಕಾನ್ಫಿಡೆನ್ಸ್ ನ ಹೆಚ್ಚಿಸಿದೆ ಅಂತಾನೆ ಹೇಳ್ಬೋದು. ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಫ್ಯಾನ್ಸ್ ಸಂಭ್ರಮ ನೋಡ್ಬೇಕಿತ್ತು. ಇಡೀ ಬೆಂಗಳೂರು ಇವತ್ತು ಕುಣಿದು ಕುಪ್ಪಳಿಸ್ತಾ ಇದೆ. ಒಟ್ನಲ್ಲಿ ಈ ಸಲ ಕಪ್ ನಮ್ದೇ ಅನ್ನೋ ಮಾತಿಗಿಂತ ಈ ಸಲ ಕಪ್ ನಮ್ಮ ಇರುತ್ತೆ ಅನ್ನೋದು ಗ್ಯಾರಂಟಿ ಅನಿಸ್ತಿದೆ. ಮೊದಲನೇ 6 ಓವರ್ ನಲ್ಲಿ ಪಂದ್ಯದ ಕತೆ ಮುಗಿದೋಯ್ತು. ದೇವದತ್ ಪಡಿಕಲ್ ಮತ್ತೆ ವಿರಾಟ್ ಕೊಹ್ಲಿ ಸೇರಿ ಪವರ್ ಪ್ಲೇ ನಲ್ಲಿ ಬಾರಿಸಿದ ಆ 75 ರನ್ ಇದೆಯಲ್ಲ, ಅದು SRH ಬೌಲರ್ ಗಳ ಆತ್ಮವಿಶ್ವಾಸನ ಕುಗ್ಗಿಸ್ಬಿಡ್ತು ಅಂತಾನೆ ಅನಿಸ್ತಾ ಇತ್ತು ನನಗೆ. ಹಾಗೆ ವಿರಾಟ್ ಕೊಹ್ಲಿ ಅವರು ಒಂದು ಲಾಂಗ್ ಆನ್ ಮೇಲಿಂದ ಒಂದು ಸಿಕ್ಸ್ ಹೊಡಿತಾರೆ. ಏನ್ ಬ್ಯೂಟಿ ಗುರು, ಆ ಸಿಕ್ಸ್ ಮಾತ್ರ ಎಷ್ಟು ಸರಿ ಅದನ್ನ ರಿಪ್ಲೈ ನೋಡಿದ್ರು ಬೇಜಾರ್ ಅನ್ಸೋದಿಲ್ಲ. ಅಷ್ಟು ಈಸಿಯಾಗಿ ಸಿಕ್ಸ್ ಹೊಡೆದ್ರು, ಅದು ನೋಡೋದಕ್ಕೆ ಒಂದು ಚೆನ್ನಾಗಿತ್ತು. ಇವತ್ತು 69 ರನ್ ಹೊಡೆದಿರೋ ಕೊಹ್ಲಿ ಇನ್ನು 300 ರನ್ ಹೊಡೆದ್ರೆ ಸಾಕು IPL ನ ಇತಿಹಾಸದಲ್ಲೇ 9,000 ರನ್ ಪೂರೈಸಿದ ಮೊದಲನೇ ಆಟಗಾರ ಅನ್ನೋ ರೆಕಾರ್ಡ್ ನ ಇವರ ಹೆಸರಿಗೆ ಬಂದ್ಬಿಡುತ್ತೆ. ಆ ಫಾರ್ಮ್ ನೋಡಿದ್ರೆ ಮುಂದಿನ 5-6 ಮ್ಯಾಚ್ ನಲ್ಲಿ ಈ ರೆಕಾರ್ಡ್ ಬ್ರೇಕ್ ಆಗೋದು ಗ್ಯಾರಂಟಿ. ಕಳೆದ ಸೀಸನ್ ನಲ್ಲಿ SRH ನಮ್ಗೆ ಕೆಲವು ಕಹಿ ನೆನಪುಗಳನ್ನ ಕೊಟ್ಟಿತ್ತು, ಆದ್ರೆ ಇವತ್ತು 202 ರನ್ ಟಾರ್ಗೆಟ್ ಅನ್ನ ಕೇವಲ 15 ಓವರ್ ನಲ್ಲೇನೆ ಚೇಸ್ ಮಾಡಿದ್ದು ನೋಡಿದ್ರೆ ಇದು ಬರೀ ಗೆಲುವಲ್ಲ, ಇದು ರಾಯಲ್ ರಿವೆಂಜ್ ಅಂತಾನೆ ಹೇಳ್ಬೋದು. ಇವತ್ತು ಸ್ಟೇಡಿಯಂ ನಲ್ಲಿ ಒಂದ್ ಕಡೆ RCB ಅನ್ನೋ ಕೂಗು, ಇನ್ನೊಂದ್ ಕಡೆ ಕೊಹ್ಲಿ ಅನ್ನೋ ಜೈಕಾರ. ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿ ಸೀಸನ್ ನ ಮೊದಲನೇ ಮ್ಯಾಚ್ ನಲ್ಲಿ ಇಷ್ಟು ದೊಡ್ಡ ಗೆಲುವು ಪಡಿತಿರೋದು ನಮ್ಗೆ ಬ್ಯಾಕ್ ಟು ಬ್ಯಾಕ್ ಕಪ್ ಗೆಲ್ಲೋ ಮುನ್ಸೂಚನೆ ಕೊಡ್ತಿದೆ ಅಂತಾನೆ ಹೇಳ್ಬೋದು. ಇದಿಷ್ಟು ಇವತ್ತಿನ ವಿಡಿಯೋದ ಮಾಹಿತಿ. ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.